ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇಡೀ ರಾಜ್ಯವೇ ಕಾತುರದಿಂದ ಕಾಯ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆ ಮನೆಯಲ್ಲೂ ರಾಮನಾಮ ಸ್ಮರಣೆ ಆಗ್ತಾ ಇದೆ. ಅದರಲ್ಲೂ ಆಟೋ ಚಾಲಕರಿಗೆ ಧ್ವಜಗಳನ್ನು ಹಂಚಿಕೆ ಮಾಡಿದರೆ, ರಾಮ ಧ್ವಜಗಳನ್ನು, ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ. ಅಧ್ಯಕ್ಷರ ಹತ್ರ ಕೊಡಿ. 22ನೇ ತಾರೀಕು ಈ ದೇಶದ ಕೋಟಿ ಹಿಂದೂಗಳ ಸಂಕಲ್ಪ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಭವ್ಯವಾಗಿರ್ತಕ್ಕಂಥ ಮಂದಿರದಲ್ಲಿ ಪ್ರತಿಷ್ಠೆ. ಆ ಪ್ರತಿಷ್ಠೆಯ ಸಂದರ್ಭದಲ್ಲಿ ಎಲ್ಲ ಹಿಂದೂಗಳು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಆ ಮುಹೂರ್ತದ ಹೊತ್ತಿಗೆ ಟಿವಿಯ ಮುಖಾಂತರ ಆ ಮುಹೂರ್ತವನ್ನು ವೀಕ್ಷಿಸಬೇಕು. ಮತ್ತು ಆ ದಿನ ರಾತ್ರಿ ಮನೆಗಳಲ್ಲಿ 5 ದೀಪಗಳನ್ನು ಹಚ್ಚಿ ದೀಪಾವಳಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಸಂಕಲ್ಪ. ಆ ಸಂಕಲ್ಪದಂತೆ ಇಡೀ ಹಿಂದೂ ಸಮಾಜ ಸಿದ್ಧ ಆಗಿದೆ. ಇವತ್ತೆಲ್ಲ ಜಗತ್ತು ಭಾರತವನ್ನು ಕಾತರನ್ನು ನೋಡ್ತಾ ಇದೆ. 22ನೇ ತಾರೀಕು ರಾಮ ಮಂದಿರದ ಪ್ರತಿಷ್ಠೆಯನ್ನು, ಆ ಪ್ರತಿಷ್ಠೆಯ ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂಗಳು ಭಾಗಿಯಾಗಬೇಕು ಅಂತ ವಿನಂತಿ.